ಎಲ್ರಿಗೂ ನಮಸ್ಕಾರ. ನಮ್ಮ ತೀರ್ಥಹಳ್ಳಿಯ ಹೆದ್ದೂರು ಮಂಜುನಾಥ್ ಅವರು ಪಾಠಶಾಲೆ ಅಂತ ಒಂದು ಸಿನಿಮಾ ತೆಗೆದಿದ್ದಾರೆ. ಅದರಲ್ಲಿ ಪೂರ್ತಿ ಮಲೆನಾಡು ಭಾಗನೇ ಕವರ್ ಆಗಿದೆ. ಎಲ್ಲ ಕಲಾವಿದರು, ತಂತ್ರಜ್ಞಾನ, ಮೋಸ್ಟ್ ಆಫ್ ದಮ್ ಅದರಲ್ಲಿ ಎಲ್ಲ ಮಲೆನಾಡವರು ಅಂತೇಳಿ ಕೇಳಿ ಭಾಳ ಸಂತೋಷ ಆಯಿತು. ಟೀಸರ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕರ್ಕುಚ್ಚಿ ಲೋಕೇಶ್ ಅವರು ಇದರಲ್ಲಿ ಭಾಳ ಶ್ರಮ ಹಾಕ್ಯಾರ ಅಂತ ಗೊತ್ತಾಯಿತು. ಭಾಳ ಸಂತೋಷ. ಅವ್ರ ಮಗನೂ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಭಾಳ ಸಂತೋಷ. ಮಂಜುನಾಥ್ ಅವರಿಗೆ ಒಳ್ಳೇದಾಗಲಿ, ಅವರು ಟೀಮಿಗೆ ಒಳ್ಳೇದಾಗಲಿ. ಈ ಮಲೆನಾಡು ಭಾಗದಲ್ಲಿ ಈ ಥರ ಇತ್ತು ಅನ್ನೋದು ಭಾಳಷ್ಟು ಜನಕ್ಕೆ ಮರ್ತೋಗ್ಬಿಟ್ಟಿದೆ. ಸ್ಕೂಲ್ ಹಿಂಗಿತ್ತು, ಈ ಥರ ಇತ್ತು ಅಂತ. ಇವತ್ತಿನ ವೈಫೈ ಯುಗದಲ್ಲಿ ಅವೆಲ್ಲ ಕಾಣೋದಿಲ್ಲ. ಹಿಂದೆ ಟೀಚರು ಮತ್ತು ಹುಡುಗರುಗಳ ಸಂಬಂಧ ಯಾವ ಥರ ಇತ್ತು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದೆ. ಏನೇ ಬೈಲಿ ಹುಡುಗರಿಗೆ ಮರುದಿನ ಸ್ಕೂಲಿಗೆ ಬರೋರು ಟೀಚರ್ ಹತ್ರನೇ ಇರೋರು. ಈಗ ಹಾಗಲ್ಲ. ಒಬ್ಬರು ಮಕ್ಕಳಿಗೆ ಬೈದ್ರೆ ಮರುದಿನ ಅವ್ರ ಅಪ್ಪ ಅಮ್ಮ ಬಂದು ಗಲಾಟೆ ಮಾಡ್ತಾರೆ, ಯಾಕೆ ಬೈದರೆ ಅಂತ. ಈ ಟೀಸರ್ ನೋಡಿದ ಮೇಲೆ ಅನ್ನಿಸ್ತು, ನಿಜವಾಗ್ಲೂ ನಮ್ಮಲ್ಲಿ ಇನ್ನೂ ಕೆಲವು ಭಾಗದಲ್ಲಿ ಈ ಥರ ಹುಡುಗರುಗಳು ಮತ್ತು ಇದಾರೆ ಅಂತೇಳಿ ಭಾಳ ಸಂತೋಷ ಆಯಿತು. ಚೆನ್ನಾಗಿ ಮಾಡಿದ್ರೆ. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ರಿಲೀಸ್ ಇದನ್ನು ತಿಳಿಸಿ ನಾವೆಲ್ಲ ಮಾಡ್ತೀವಿ, ನಾವೆಲ್ಲ ಜೊತೆ ಬರ್ತೀವಿ. ನಮಗೆ ಮಂಜುನಾಥ್ ಅವರು ಮತ್ತು ಮೇಡಮ್ ಇವರು ತೀರ್ಥಹಳ್ಳಿಯವರು ಅಂತ ಕೇಳಿ ಭಾಳ ಖುಷಿಯಾಗಿದ್ದು ನನಗೆ. ಅದು ತೀರ್ಥಹಳ್ಳಿಯವರು ಭಾಳ ಜನ ಪ್ರತಿಭೆ ಇದ್ದಾರೆ ಸಿನಿಮಾ ರಂಗದಲ್ಲಿ. ತೀರ್ಥಹಳ್ಳಿಯವ್ರದ್ದು ಕೊಡುಗೆ ಭಾಳ ಇದೆ. ಅದರಲ್ಲೂ ಯಾರು ಕೂಡಲೂರು ರಾಮಕೃಷ್ಣ ಅಂತವರೆಲ್ಲ ನಮ್ಗೆ ಭಾಳ ಆತ್ಮೀಯರೇ. ಈ ಪಾಠಶಾಲಾ ವಿಚಾರದಲ್ಲಿ ಮಾತ್ರ ನನಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಲೋಕೇಶ್ ಹೇಳಿದಾಗ ನನಗೆ ಈ ಕಾಲದಲ್ಲಿ ಅವೆಲ್ಲ ಓಡ್ತಾವನ್ನೋ ಅಂತ ಹೇಳಿದ್ದೆ, ನಡೆಯುತ್ತಾ ಅಂತ. ಟೀಸರ್ ನೋಡಿದ ಮೇಲೆ ನನಗೆ ಅನ್ನಿಸ್ತು ನಿಜವಾಗ್ಲೂ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಸಹಕಾರ ಕೊಡಿ. ನಮ್ಮೂರು, ನಮ್ಮ ಜಿಲ್ಲೆ, ಇದಕ್ಕೆ ಆದ್ಯತೆ ಕೊಟ್ಬಿಟ್ಟು ನಮ್ಮೂರಿಗೆ ಸಹಕಾರ ಕೊಡಿ.